SIT ಅಧಿಕಾರಿಗಳು ಈಗಾಗಲೇ ಪಿಣ್ಯದಲ್ಲಿರ್ತಕ್ಕಂಥ ಜಯಂತ್ ಮನೆಗೆ ಚಿನ್ನಯನನ್ನ ಕರೆತಂದಿರ್ತಕ್ಕಂಥದ್ದು. ನನ್ನ ಬಲಭಾಗದಲ್ಲಿ ಈಗಾಗಲೇ ಗಮನಿಸ್ತಾ ಇದ್ದೀರಾ, ಜಯಂತ್ನ ಮನೆಯಲ್ಲಿ SIT ಅಧಿಕಾರಿಗಳು ಪರಿಶೀಲನೆ ಮಾಡ್ತಿರ್ತಕ್ಕಂಥದ್ದು, ಮಹಜರು ಕಾರ್ಯವನ್ನು ಮಾಡ್ತಿದ್ದಾರೆ. ಟಿವಿ9 ದೃಶ್ಯಾವಳಿಗಳನ್ನು ಗಮನಿಸಬಹುದಾಗಿದೆ. ಟಿವಿ9 ದೃಶ್ಯಾವಳಿಯನ್ನು ಸ್ಪಷ್ಟವಾಗಿ ಗಮನಿಸ್ತಾ ಇದ್ದಾರೆ. ಈಗಾಗಲೇ ಸಿಬ್ಬಂದಿ ಜಯಂತ್ನ ಮನೆಯಲ್ಲಿರ್ತಕ್ಕಂಥದ್ದು, ಬಗಲಗುಂಟೆ ಪೊಲೀಸರು ಕೂಡ ಈಗಾಗಲೇ ಭದ್ರತೆಯನ್ನು ಕೂಡ ಕೈಗೊಂಡಿರ್ತಕ್ಕಂಥ ದೃಶ್ಯಾವಳಿಗಳನ್ನು ನೀವು ಗಮನಿಸಬಹುದಾಗಿದೆ. ಸದ್ಯ ಜಯಂತ್ನ ಮನೆಯಲ್ಲಿ ಮಹಜರು ಪ್ರಕ್ರಿಯೆಯನ್ನು ನಡೆಸಿರ್ತಕ್ಕಂಥದ್ದು. SIT ಅಧಿಕಾರಿಗಳ ತಂಡ ಹಾಗೂ ಚಿನ್ನಯನ ಖುದ್ದು ಕರೆದುಕೊಂಡು ಹೋಗಿ ಜಯಂತ್ನ ಮನೆಯಲ್ಲಿ ಈಗಾಗಲೇ ಮಹಜರು ಪ್ರಕ್ರಿಯೆಯಲ್ಲಿ ತೊಡಗಿರ್ತಕ್ಕಂಥದ್ದು ಟಿವಿ9 ದೃಶ್ಯಾವಳಿಯಲ್ಲಿ ಗಮನಿಸಬಹುದಾಗಿದೆ. ಜಯಂತ್ ಈ ಒಂದು ಮನೆಯಲ್ಲಿದ್ದ. ಮೊದಲಿಗೆ ಚಿನ್ನಯ್ಯನಿಗೆ ಬುರುಡೆಯನ್ನು ನೀಡಿದಂಥದ್ದು, ಆ ಬಳಿಕ ಬುರುಡೆಯನ್ನು ತೆಗೆದುಕೊಂಡು ಕೋರ್ಟ್ಗೆ ತೆರಳಿ ಮಂಗಳೂರಿನಲ್ಲಿರ್ತಕ್ಕಂಥ ಕೋರ್ಟ್ಗೆ ತೆರಳಿ ಧರ್ಮಸ್ಥಳದ ವಿಚಾರಕ್ಕೆ ಕುರಿತಂತೆ ಸ್ಟೇಟ್ಮೆಂಟ್ ಅನ್ನು ಏನು ನೀಡ್ತಾನೆ ಚಿನ್ನಯ್ಯ. ಎಲ್ಲದಕ್ಕೂ ಕೂಡ ಮೊದಲಿಗೆ ಷಡ್ಯಂತ್ರವನ್ನು ಇಲ್ಲಿ ಎಣೆಯಲಾಗಿತ್ತು ಅಂತ ಹೇಳ್ತಿರ್ತಕ್ಕಂಥದ್ದು. ಈಗಾಗಲೇ ಚಿನ್ನಯ್ಯನನ್ನ ಕರೆತಿರ್ತಕ್ಕಂಥ ದೃಶ್ಯಾವಳಿಗಳನ್ನು ಟಿವಿ9 ಗಮನಿಸಬಹುದಾಗಿದೆ. ಸರ್ ಸೈಡ್ಗೆ ಬಂದ್ಬಿಡಿ ಸರ್. ಈಗಾಗಲೇ ಗಮನಿಸಬಹುದಾಗಿದೆ ಯಾವ ರೀತಿಯಾಗಿ ಮಹಜರು ಪ್ರಕ್ರಿಯೆಯನ್ನು ನಡೆಸಿ ಖುದ್ದು SIT ಅಧಿಕಾರಿಗಳ ತಂಡ ಕರೆತಿರ್ತಕ್ಕಂಥದ್ದು. ಇಲ್ಲೂ ಕೂಡ ಮಾಸ್ಕ್ ಅನ್ನ ಮೂಲಕ ಚಿನ್ನಯ್ಯನ ಮುಖವನ್ನ ಗಮನಿಸಬಹುದಾಗಿದೆ. ಮಾಸ್ಕ್ ಅನ್ನು ಹಾಕಲಾಗಿರ್ತಕ್ಕಂಥದ್ದು, ಮಾಸ್ಕ್ ಹಾಕಿ ಕರೆತಂದಿರ್ತಕ್ಕಂಥದ್ದು. ಮೇಲ್ಭಾಗದಲ್ಲೂ ಕೂಡ ಮನೆಯ ಮೇಲ್ಭಾಗಕ್ಕೆ ಈಗಾಗಲೇ SIT ಅಧಿಕಾರಿಗಳು ತೆರೆತಿರ್ತಕ್ಕಂಥದ್ದು. ಕೆಲವೊಂದು ಎವಿಡೆನ್ಸ್ಗಳನ್ನು ಕಲೆಕ್ಟ್ ಮಾಡುವಂತ ನಿಟ್ಟಿನಲ್ಲಿ ಮಹಜರು ಪ್ರಕ್ರಿಯೆಯನ್ನು ಕೈಗೊಂಡಿದ್ದಾರೆ. ಎಲ್ಲ ಮಹಜರು ಪ್ರಕ್ರಿಯೆಯನ್ನು ಕೂಡ ನಡೆಸಿರ್ತಕ್ಕಂಥದ್ದು. ಅಂದ್ರೆ ಜಯಂತ್ ವಾಸವಾಗಿದ್ದಂತಹ ಮನೆಯ ಮೇಲ್ಭಾಗದಲ್ಲಿ, ಅಂದ್ರೆ 2ನೇ ಮಹಡಿಯ ಮೇಲ್ಭಾಗಕ್ಕೆ ಈಗಾಗಲೇ ಕರ್ಕೊಂಡು ಹೋಗಿರ್ತಕ್ಕಂಥದ್ದು. ಅಲ್ಲೂ ಕೂಡ ಒಂದಷ್ಟು ದಾಖಲಾತಿಗಳನ್ನ ಅಥವಾ ಇದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಎವಿಡೆನ್ಸ್ಗಳನ್ನು ಕೂಡ ಕಲೆ ಹಾಕುವಂತ ನಿಟ್ಟಿನಲ್ಲಿ ಮಹಜರು ಪ್ರಕ್ರಿಯೆಯನ್ನ ಅಧಿಕಾರಿಗಳು ನಡೆಸಿರೋದನ್ನ ಗಮನಿಸಬಹುದಾಗಿದೆ. ಒಟ್ಟಾರೆಯಾಗಿ ಸದ್ಯ ಪಿಣಿ ಕಾಲೋನಿಯಲ್ಲಿರ್ತಕ್ಕಂಥ ಪೈಪ್ಲೈನ್ ರಸ್ತೆಯ ಜಯಂತ್ ಮನೆಯಲ್ಲಿ ಸದ್ಯ ಈ ಒಂದು ಮಹಜರು ಪ್ರಕ್ರಿಯೆ ಮುಂದುವರಿಸಿರ್ತಕ್ಕಂಥದ್ದು. ಕ್ಯಾಮರಾಮನ್ ಜಗನ್ ಜೊತೆ ಶಿವಪ್ರಸಾದ್, ಟಿವಿ9 ಬೆಂಗಳೂರು.